ಅಯ್ಯೋ ಇನ್ನೊಂದೇನ್ ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲಿ ಹಲ್ಲಿ ತಿನ್ಬಿಟ್ಟಿದ್ದೆ. ಚಿಕ್ಕ ವಯಸ್ಸಲ್ಲಿ ಏನೋ ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಇದ್ದೆ. ನಮ್ ಕಡೆ ಮಂಡ್ಯದಲ್ಲಿ ಈ ಮಹಾಲಯ ಅಮಾವಾಸ್ಯೆ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಎಲ್ಲ ತಿಂಡಿ ಮಾಡ್ಕೊಂಡು ಕೂತಿದಾರೆ ಬೇಯಿಸ್ಕೊಂಡು, ಅಂದ್ರೆ ಚಕ್ಲಿ ವಡೆ ಕೊಡ್ಬಳೆ ಆ ತರದ್ದು. ನಾನೇನ್ ಮಾಡ್ದೆ, ಈ ಚಕ್ಲಿ ಹಿಟ್ಟು ಬರುತ್ತಲ್ಲ, ಚಕ್ಲಿ ಹಿಟ್ಟಲ್ಲಿ ಹಲ್ಲಿ ಮಾಡ್ಬಿಟ್ಟು ಶೇಪ್ ಸೇಮ್ ಹಲ್ಲಿ ತರ ಇರೋ ತರ ಮಾಡ್ಬಿಟ್ಟು ಎಣ್ಣೆಗೆ ಹಾಕಿದೀನಿ. ಚಕ್ಲಿ ಬೇಯೋದು ಹೆಂಗಿದ್ರು ಲೇಟ್ ಅಲ್ವಾ ಅಂತ ಆಟ ಆಡ್ಕೊಂಡ್ ಬರಕ್ ಹೋಗಿದ್ದೀನಿ. ಆಟ ಆಡ್ಕೊಂಡ್ ಬಂದೆ, ಒಂದು 15 ನಿಮಿಷ ಆದ್ಮೇಲೆ ಎಲ್ರು ಸಿಟ್ಟಲ್ಲಿದ್ದಾರೆ. ನಾನ್ ಏನಕ್ಕೆ ಅಂತ ನೋಡಿದ್ರೆ ಏನಾಗೈತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ, ಎಣ್ಣೆಗೆ ಹಲ್ಲಿ ಬಿದ್ದೋಗ್ಬಿಟ್ಟೈತೆ ಅಂತ ಫುಲ್ ಗಾಬರಿ ಆಗ್ಬಿಟ್ಟವ್ರು ಎಲ್ರು. ನಾನು ಹೋಗ್ಬಿಟ್ಟು ಚಕ್ಲಿ ಒಳಗಡೆ ಎಲ್ಲ ಹುಡುಕ್ತಾ ಇದೀನಿ, ಹಲ್ಲಿ ಇಲ್ಲಿ ಅಂತ. ಅವಾಗೆಲ್ಲ ಚಕ್ಲಿ ಎತ್ತೋದಕ್ಕೆ ಇವಾಗಿನ ತರ ಜಾಲರಿ ಯೂಸ್ ಮಾಡ್ತಿರ್ಲಿಲ್ಲ. ಛತ್ರಿದು ಕಡ್ಡಿ ಬರೋದು ಗೊತ್ತಾ, ಛತ್ರಿ ಒಳಗಡೆ ಕಡ್ಡಿ ಇರುತ್ತಲ್ಲ, ಆ ಕಡ್ಡಿಲಿ ಚಕ್ಲಿಗೆ ಹಿಂಗ್ ಚುಚ್ಚಿ ಎತ್ಕೊಳ್ಳೋದು, ಹಿಂಗೆ ಅದು ಪೋಣಿಸ್ಕೊಳ್ಳೋದು ಆ ಕಡ್ಡಿಗೆ. ಆತರ ಫುಲ್ ಗಾಬರಿ ಆಗ್ಬಿಟ್ಟಿದ್ರಲ್ಲ. ಅದೇ ಸಿಟ್ಟಲ್ಲಿ ಅದೇ ಕಡ್ಡಿಲ್ ಕೊಟ್ರು ಗುರು ತೊಡೆ ಮೇಲೆ ಚುರ್ರಂದೋಯ್ತು. ಇದು ಆಕ್ಚುಲಿ ಇನ್ಸಿಡೆಂಟ್ ನಡೆದಾಗ ಫುಲ್ ಗಾಬರಿ ಆಗ್ಬಿಟ್ಟಿದ್ರು ಎಲ್ರು. ಸ್ವಲ್ಪ ಹೊತ್ತು ಆದ್ಮೇಲೆ ಹೆಂಗಿ ನಕ್ಕವ್ರೆ ಅಂದ್ರೆ, ಇಡೀ ಫುಲ್ ಫ್ಯಾಮಿಲಿ ಸೇರಿರ್ತೀವಿ ಹಬ್ಬಕ್ಕೆ ಅಂತ, ಬಿದ್ದು ನಕ್ಕವ್ರ ಗುರು. ಆಮೇಲೆ ಬಂದು ತಾತ ಸಮಾಧಾನ ಮಾಡಿ ಬರೇ ಬಂದ್ಬಿಟ್ಟಿತ್ತು. ಕಡ್ಡಿಲ್ ಹೊಡೋದ್ರೆ ಏನು ಹೊಸಿ ಚುರ್ಕಾಗತ್ತಾ. ಆಮೇಲೆ ತಾತ ಬಂದು ಸಮಾಧಾನ ಮಾಡಿ ಚಕ್ಲಿ ಕೊಟ್ರು. ಅಂದ್ರೆ ನಾನ್ ಮಾಡಿದ ಹಲ್ಲಿ ಚಕ್ಲಿ ಅದನ್ನ ಕೊಟ್ರು. ಸೊ ಹಲ್ಲಿನೂ ತಿಂದೆ, ತಾತ ಅಂಕ ಸರಿಯಾಗಿ ಹೋದೇನು ತಿಂದೆ.